ದಸರಾ ದರ್ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಸ್ಕ್ರೀನ್ ನಲ್ಲಿ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಒಂದು ಕಡೆ ಟ್ಯಾಬ್ಲಾಯ್ಡ್ಗಳ ಟ್ಯಾಬ್ಲೋಗಳನ್ನ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಅಂಬಾರಿಯನ್ನ ಕಟ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಅದರ ವಿಜುವಲ್ಸ್ ನಿಮಗೆ ಕಾಣಿಸ್ತಾ ಇದೆ. ಅಭಿಮನ್ಯುವಿನ ಮೇಲೆ ಯಾವ ರೀತಿ ಅಂಬಾರಿನ ಕೂರಿಸ್ತಾ ಇದ್ದಾರೆ ಅನ್ನೋದನ್ನ ನೀವೀಗ ನೋಡ್ತಾ ಇದ್ದೀರಾ. ಒಂದು ಕಡೆ ಟ್ಯಾಬ್ಲೋಗಳನ್ನ ನೋಡ್ತಾ ಇದ್ರಿ, ಮತ್ತೊಂದು ಕಡೆ ಅಂಬಾರಿನ ಕಟ್ತಾ ಇದ್ದಾರೆ. ಹಗ್ಗ ಹಾಕಿ ಕಟ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಒಂದು ಸಮುದಾಯ ಕರಗತ ಮಾಡಿಕೊಂಡಿರುವ ಕಲೆ ಇದು. ಅಂದ್ರೆ ಅಂಬಾರಿಯನ್ನ ಇದೇ ರೀತಿ ಕಟ್ಟಬೇಕು ಅನ್ನೋ ಡೈರೆಕ್ಷನ್ಸ್ ಸಮೇತ ಅವರಿಗೆ ಗೊತ್ತಿರುತ್ತೆ. ಈಗಾಗಲೇ ತಲಕಾಡ್ ಚಿಕ್ಕರಂಗೇಗೌಡರು ಹೇಳ್ತಾ ಇದ್ರು, ಹಾಗೆ ಅನುರಾಧ ಅವರು ಹೇಳ್ತಾ ಇದ್ರು, ಯಾವ ಭಾಗದಲ್ಲಿ ಎಷ್ಟು ಬಿಗಿ ಮಾಡಬೇಕು ಆನೆಗೆ ಅನ್ನೋದು ಗೊತ್ತಿರಬೇಕು ಅವರಿಗೆ. ಇಲ್ಲ ಅಂದ್ರೆ ಮನುಷ್ಯರ ರೀತಿ ಸ್ವಲ್ಪ ಕೊಸರಾಡಿದ್ರು ಸರಿ ಸುಮ್ಮನಿರ್ತೀನಿ ಅನ್ನೋದಲ್ಲ. ಪ್ರಾಣಿಗಳ ವಿಷಯದಲ್ಲಿ ಅವುಗಳನ್ನು ಮುದ್ದಿಸ್ಬೇಕು, ಪ್ರೀತಿಸ್ಬೇಕು, ಅವಕ್ಕೆ ನೋವಾಗದ ರೀತಿಯಲ್ಲಿ ಕಟ್ಟಬೇಕು. ಆಗ ಮಾತ್ರ ಅವು ಸುಮ್ಮನಿರುತ್ತವೆ, ಇಲ್ಲ ಅಂದರೆ ಯಾರ ಮಾತು ಕೇಳೋದಿಲ್ಲ. ಹಾಗಾಗಿಯೇ ಅದರಲ್ಲಿ ನುರಿತ ಕರಗತ ಮಾಡಿಕೊಂಡಿರೋ ಸಮುದಾಯವೇ ಪ್ರತಿ ವರ್ಷವೂ ಬಂದು ಅಂಬಾರಿಯನ್ನು ಕಟ್ಟೋ ಕೆಲಸ ಮಾಡ್ತಾ ಇರ್ತಾರೆ. ಕುಮ್ಕಿ ಆನೆಗಳ ಮಹತ್ವ ಏನು ಅನ್ನೋದನ್ನ ಪ್ರೊಫೆಸರ್ ಅನುರಾಧ ಅವರು ಮಾತನಾಡ್ತಾ ಇದ್ರು ಬ್ರೇಕ್ ಟೈಮಲ್ಲಿ. ವಾಪಸ್ ಅವರಿಗೆ ಬಂದುಬಿಡ್ತೀನಿ. ಕುಮ್ಕಿ ಆನೆಗಳು ಇಲ್ಲದೆ ಇದ್ರೆ ಬಹುಶಃ ಒಂದು 100 ಮೀಟರ್ ದಾಟೋದಿಲ್ವೇನೋ, ಅಭಿಮನ್ಯು ಆಗಲಿ ಯಾವುದೇ ಆನೆ ಆಗಲಿ. ಬಟ್ ಹೆಂಗೆ ಮೇಡಮ್ ಕಂಟ್ರೋಲ್ ಮಾಡುತ್ತವೆ ಅವು? ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ? ಸುಮಾರು 45 ದಿನ 50 ದಿನದ ಟ್ರೈನಿಂಗ್ ಅವ್ರಿಗೆ ಆಗುತ್ತೆ. 2 ತಿಂಗಳ ಮುಂಚೆನೇ ಅವ್ರನ್ನ ಇಲ್ಲಿ ಕರ್ಕೊಂಬರ್ತಾರೆ. ನಮ್ಮ ಹಿಸ್ಟ್ರಿನಲ್ಲಿ ನಮ್ಗೆ ಅರ್ಥ ಆಗೋದೇನು ಅಂದರೆ, ಬ್ಯಾರಿ ಕ್ಲೋಸ್ ಅಂತ ಒಬ್ಬ ಅಲ್ಲಿ ರೆಸಿಡೆಂಟ್ ಇರ್ತಾರೆ. ಅವ್ರ ಪೀರಿಯಡಲ್ಲಿ ನಾವೀಗ ನಾನು ಇಷ್ಟೊತ್ತು ಹೇಳಿದೆ, ರಾಜಮಾತೆ ಅವರು ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ, ಅವರು ಪ್ರತಿಯೊಂದು ಡೈರೆಕ್ಷನ್ಸು ಕೊಡ್ತಾರೆ. ಆಮೇಲೆ ಸುಮಾರು 3.5 ಅವರ್ಸು ಅದೇ ಥರ ನಿಂತ್ಕೊಂಡು ಆಕೆ ಅಲ್ಲಿಂದ ಪ್ರತಿಯೊಂದು ವಿಷಯನೂ ಎಲ್ಲರಿಗೂ ಕೇಳಿಸೋ ಹಾಗೆ ಹೇಳ್ತಾ ಇರ್ತಾರೆ. ಅದನ್ನು ತೋರಿಸ್ತಾ ಇದ್ರಿ ನೀವು, ಅದಕ್ಕೆ ಹೇಳಿದೆ. 2.5 ತಿಂಗಳಿಗೆ ಮುಂಚೆಯಿಂದ ಇದು ತಾಲೀಮು, ವಾಟ್ ವಿ ಕಾಲ್ ಎಸ್ ಪ್ರಾಕ್ಟೀಸ್ ನಡೆಯುತ್ತೆ. ಇವರು ಇಲ್ಲಿಗೆ ಬಂದ ತಕ್ಷಣವೇ ಇಷ್ಟೊಂದು ತೂಕ ಹೊರಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರೋಟೀನ್ ಫುಡ್ಡು, ತುಂಬ ರಿಚ್ ಆಗಿರೋಂಥ ಫುಡ್ಡು, ತುಂಬ ಖುಷಿಯಾಗಿ ಆನೆಗಳೇನಂತ ತಿನ್ನುತ್ತೋ, ಎಳ್ನೀರು, ಕಬ್ಬಿನ ಹಾಲು ಎಲ್ಲ ಸಿಕ್ಕುತ್ತೆ. ಇದನ್ನೆಲ್ಲ ಬೆಳಗ್ಗೆ ತಿಂದ ಮೇಲೆ ನ್ಯಾಚುರಲಿ ಒಂಟಿ ಸಲಾಗ ಅಭಿಮನ್ಯುನ ನೀನು 11 ಕಿಲೋಮೀಟ್ರು ಹೋಗೋವಾಗ 5.5 ಕಿಲೋಮೀಟ್ರು ಮತ್ತು ವಾಪಸ್ ಬರೋವಾಗ ಅವನನ್ನು ಆ ಪಥದಲ್ಲಿ ಇಡಬೇಕು ಅಂದರೆ ಅದು ನಿಜವಾಗಿಯೂ ಸಾಧ್ಯನೇ ಇಲ್ಲದೆ ಇರೋಂಥ ಕೆಲಸ. ಇವರಿಬ್ಬರು ಟ್ವಿನ್ ಸಿಸ್ಟರ್ಸ್ ಥರ, ಫ್ರೆಂಡ್ಸ್ ಥರ ಎರಡೂ ಕಡೆ ಇದ್ದು ಅಭಿಮನ್ಯುನ ಅವನು ಯಾವುದೇ ಕಾರಣಕ್ಕೂ ವಿಚಲಿತನಾಗಬಾರ್ದು, ಚಂಚಲತೆಯಿಂದ ಬಿಹೇವ್ ಮಾಡಬಾರ್ದು. ಬಟ್ ವಿಚಲಿತ ಅನ್ನೋ ವಿಷಯಕ್ಕೆ ಬರೋದಾದ್ರೆ ಈ ಅಭಿಮನ್ಯು ತುಂಬಾ ಸ್ಟ್ರಾಂಗ್, ಪಟಾಕಿಗಳು ಗಿಟಾಕಿಗಳು ಅದನ್ನು ಸಹ ಅವ್ರು ಟ್ರೈನ್ ಮಾಡ್ತಾರೆ. ಅವರಿಬ್ರು ಅದನ್ನು ಸಹ ಸ್ಟ್ರಾಂಗ್ ಅಂತ ಅಭಿಮನ್ಯು ಜಾಸ್ತಿ ವೆರಿ ಸ್ಟ್ರಾಂಗ್ ಅಮಾಂಗ್ ಆಲ್ ದ ಎಲಿಫೆಂಟ್ಸ್. ಈ ಸಲ ಸುಮಾರು 9+3 ಅಷ್ಟು ಆನೆಗಳಲ್ಲಿದೆ. ಹಾಗಾಗಿ ಅಭಿಮನ್ಯು ಜೊತೆ ದೊಡ್ಡದೇ ಒಂದು ಗುಂಪಿದೆ. ಬಟ್ ಗುಂಪಿನ ಹೀರೋ ಅಭಿಮನ್ಯು. ನ್ಯಾಚುರಲಿ ಅವನಿಗೆ ಗೊತ್ತು ನನ್ನನ್ನ ಎಲ್ಲರೂ ಪ್ಯಾಂಪರ್ ಮಾಡ್ತಾ ಇದ್ದಾರೆ, ಕ್ಯಾಪ್ಟನ್. ಆಮೇಲೆ ಅವನಿಗೆ ತುಂಬಾ ಖುಷಿಯಾದ ವಿಷಯ ಏನು ಅಂದ್ರೆ, ಇದೆಲ್ಲ ತಂದು ರಾಶಿ ತಿಂಡಿ ತಿಂದ್ಮೇಲೆ ಅವನು ಮತ್ತನಾಗಿ ಅಲ್ಲಿ ಇಲ್ಲಿ ಹೋಗ್ಬಾರ್ದು, ಅವನು ಕಂಟ್ರೋಲ್ಡ್ ಆಗಿರ್ಬೇಕು. ಚಿಕ್ಕರಂಗೇಗೌಡ್ರೆ, ಇಸ್ ಇಟ್ ಡನ್? ಅಂಬಾರಿ ಕಟ್ ಆಗಿದ್ಯಾ? ಆ ಗ್ರಿಲ್ ಮಧ್ಯ ಆಗಿದೆಯಾ? ಅದು ಆ ಗ್ರಿಲ್ ಮಧ್ಯ ಬಂದು ಹಂತಕ್ಕೆ ಬರ್ತಾ ಇದೆ, ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಗ್ರಿಲ್ ಒಳಗಡೆ ಬರುತ್ತೆ. ಅಲ್ಲಿಂದ ಇವ್ರ ಅನುಮತಿ ಕೊಟ್ಟ ಮೇಲೆ ಹೊರಗಡೆ ಬರುತ್ತೆ. ಓಕೆ, ಈಗ ಒಂದು ಸಣ್ಣ ಟ್ರಯಲ್ ಇರುತ್ತೆ. ಹೌದೌದು, ಒಂದು 4 ಹೆಜ್ಜೆ ಮುಂದೆ ಇಟ್ಟು ಅದು ಹಲ್ಗಾಡಿದ್ರೆ ಈ ಕಡೆ ವಾಲುತ್ತಾ ಆ ಕಡೆ ವಾಲುತ್ತಾ ಎಲ್ಲ ನೇರವಾಗಿರುತ್ತಾ. ಏನಾರ ಕರೆಕ್ಷನ್ ಇದ್ರೆ ಇಮಿಡಿಯೇಟ್ ಮತ್ತೆ ವಾಪಸ್ಸು ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ಆ ತಿದ್ದುಪಡಿಗಳನ್ನ ಮಾಡ್ಕೊಳ್ತಾರೆ. ಈಗ ಆರಂಭಿಕ ಹಂತದಲ್ಲಿ ಕಟ್ಟೋ ಕೆಲಸ ಮೊದಲೇ ಈ ರೀತಿ ಇಟ್ಬಿಟ್ಟು ತುಂಬಾ ಹೊತ್ತು ನಿಲ್ಲಿಸ್ತಾ ಇದ್ರು. ಈ ಪ್ರಾಣಿ ದಯಾ ಸಂಘದವರು ಒಂದ್ ರೀತಿಯಲ್ಲಿ ಒಳ್ಳೇದೇ ಅವ್ರು ಮಾಡಿದ್ದು. ಇಲ್ಲ, ಇದು ಪ್ರಾಣಿಗೆ ಹಿಂಸೆ ಆಗುತ್ತೆ. ಯಾಕೆಂದ್ರೆ ಯಾವುದೇ ವ್ಯಕ್ತಿಗಳಾಗ್ಲಿ, ನಾವೂ ಅಷ್ಟೇನೆ, ಈಗ ಮಾರ್ಕೆಟ್ಗೆ ಹೋಗ್ತೀವಲ್ಲ, ನಾವು ತರಕಾರಿ ತೊಗೊಳ್ತೀವಲ್ಲ, ನಡ್ಕೊಂಡು ಹೋಗ್ತಾ ಇದ್ರೆ ಭಾರ ಅನ್ಸಲ್ಲ. ಅದೇ ಯಾರಾದ್ರೂ ಮಾತಿಗೆ ಸಿಕ್ಬಿಟ್ಟಾಗ ಕೈಯಲ್ಲಿ ಇಟ್ಕೊಂಡು ನಿಂತಿದ್ರೆ ಎಷ್ಟು ಭಾರ ಅನ್ಸುತ್ತೆ. ಹಾಗೆ ಮೂಮೆಂಟಲ್ಲಿ ಇದ್ದಾಗ ನಾವು ಭಾರ ಹೊತ್ತಿರೋದು ನಮಗೆ ಗೊತ್ತಾಗಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ಇನ್ನೇನು ಅಂಬಾರಿ ಹೊರಡೋದು ಒಂದು 10 ನಿಮಿಷ 15 ನಿಮಿಷ ಅನ್ನುವಾಗ ಅದನ್ನು ಮೇಲ್ಗಡೆ ಕೂರ್ಸೋಣ, ಅಲ್ಲಿವರೆಗೂ ಅದು ಬೇರೆ ರೀತಿಯಲ್ಲಿ ಇರಲಿ ಅಂತ ಹೇಳಿ ಈ ಒಂದು ವ್ಯವಸ್ಥೆ, ಈ ಕ್ರೇನ್ ವ್ಯವಸ್ಥೆಯನ್ನು ತಂದಿದ್ದಾರೆ. ಸೊ ಈಗ ಬಹುತೇಕ ಅದು ಮುಕ್ತಾಯದ ಹಂತಕ್ಕೆ ಬಂದಿದೆ. ಎಲ್ಲಿ ಹಗ್ಗ ಕಟ್ಟಬೇಕು, ಯಾವ ಬಿಗಿ ಭದ್ರತೆ ಹೇಗಿದೆ ಎಲ್ಲವನ್ನು ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ 2-3 ಹೆಜ್ಜೆ ಮುಂದಕ್ಕೆ ಬರುತ್ತೆ. ಅಲ್ಲಿಗೆ ಒಂದು ಫೈನಲ್ ಟೆಸ್ಟ್ ಅಂತ, QC ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೀವಿ. ಈ 2025ರ ದಸರಾ ಮೆರವಣಿಗೆಗೆ ಇದು ಫಿಟ್ ಇದೆ ಎಲ್ಲಾ ಆಂಗಲ್ ಇಂದ ಅಂತ ಅಲ್ಲಿಂದ ಇವರು ರಾಜವಂಶಸ್ಥೆ ಆದಂತ ಪ್ರಮೋದ ದೇವಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಅಲ್ಲಿಗೆ ಅರಮನೆಯಿಂದ ನಮಗೆ ಅನುಮತಿ ಸಿಕ್ತು ಅಂತೇಳಿ. ಈಗ ಆ ಕ್ಷಣ 1-2 ಹೆಜ್ಜೆ ಮುಂದೆ ಇಟ್ಟ ಮೇಲೆ
ಅದು ರಾಜ್ಯ ಸರ್ಕಾರದ ಉಸ್ತುವಾರಿಗೆ ಹೋಗುತ್ತೆ. ಅಂದರೆ ಪೊಲೀಸಿನ ಇಲಾಖೆಗೆ ಸಂಬಂಧಪಟ್ಟಿದ್ದು ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅವರ ಉಸ್ತುವಾರಿಗೆ ಹೋಗುತ್ತೆ. ಇಲ್ಲಿಂದ ಇದು ಬನ್ನಿ ಮಂಟಪಕ್ಕೆ ಹೋಗೋವರೆಗೂ ರಾಜ್ಯ ಸರ್ಕಾರದ ಮೇಲುಸ್ತುವಾರಿಯಲ್ಲಿ ಅದು ನಡ್ಕೊಂಡು ಹೋಗುತ್ತೆ. ಪ್ರಮೋದಾದೇವಿ ಅವರು ವೀಕ್ಷಣೆ ಮಾಡ್ತಾ ಇರೋ ಲೈವ್ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಸಾಮಾನ್ಯವಾಗಿ ಈಗಾಗಲೇ ಚಿಕ್ಕರಂಗೇಗೌಡರು ಹೇಳ್ತಾ ಇದ್ರು, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಹೆಂಗ್ ಬಂದು ನಿಂತ್ಕೊಂಡ್ಬಿಡ್ತಾ ಇದ್ರು ದೃಶ್ಯ ಇದೆಯಲ್ಲ, ಪಂಚೆ ಎತ್ ಕಟ್ಕೊಂಡು. ಯಾಕಂದ್ರೆ ಸಾಧಾರಣ ಆ ದೃಶ್ಯ ನಾವೆಲ್ಲ ಹೊರಗಡೆ ನೋಡಕ್ಕಾಗಲ್ಲ. ಅವರು ಸೂಟುದಾರಿಯಾಗಿ ಹಬ್ಬಬ್ಬ ಅಂದ್ರೆ ಪೂಜೆ ಸಮಯದಲ್ಲಿ ಕಚ್ಚೆ ಹಾಕೊಂತಾರೆ. ಬಟ್ ಅವತ್ತು ಮಾಮೂಲಿ ಜನ ಪಂಚೆ ಕಟ್ಟಲ್ವ, ಆ ರೀತಿ ಕಟ್ಟಿ ಸೊಂಟಕ್ಕೆ ಹಾಕೊಂಡು ನಿಂತ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಅದು ಆ ಕಡೆ ಇದು ಈ ಕಡೆ ಇದಿದೆಯಲ್ಲ, ಈ ದೃಶ್ಯ ಯಾವಾಗ್ಲೂ ಸಿಗ್ತಿರ್ಲಿಲ್ಲ. ಸೊ ಹೀಗಾಗಿ ಅದೊಂಥರ ಅದ್ಭುತವಾಗಿ ಕಾಣೋದು. ಆಮೇಲೆ ಆ ಜ್ಞಾನ ಧಾರೆ ಇದೆಯಲ್ಲ, ಧಾರೆ ಎರಿಯೋದು, ಅದು ಕೂಡ ಅದನ್ನೇ ನಾವು ಏನ್ ಹೇಳ್ತೀವಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೀವಿ. ಅಂಬಾರಿಯನ್ನ ಕಟ್ಟುವಂತ ಒಂದು ಜ್ಞಾನ ಇದೆಯಲ್ಲ, ಇಟ್ ಕಮ್ಸ್ ಅಂಡರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಅದಕ್ಕೆ ಎಷ್ಟು ಬೆಲೆ ಕಟ್ಟೋದಕ್ಕೂ ಸಾಧ್ಯ ಇಲ್ಲ. ಸೊ ಹೀಗಾಗಿ ಆ ಒಂದು ನಾಲೆಡ್ಜು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ಗೆ ಕರಗತ ಆಗಿತ್ತು. ಅದೀಗ ಅವರ ಪತ್ತಿಗೆ ವರ್ಗಾವಣೆ ಆಗಿದೆ. ನಂತರದ ದಿನಗಳಲ್ಲಿ ಅವರಿಂದ ದತ್ತುಪುತ್ರನಾದಂಥ ಯದುವೀರಿಗೆ ವರ್ಗಾವಣೆ ಆಗುತ್ತೆ. ಈ ಪರಂಪರೆ ಮುಂದುವರ್ಸ್ಕೊಂಡು ಹೋಗುತ್ತೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಈ ಶ್ಲೋಕಗಳು, ಆಚರಣೆಗಳು, ಪದ್ಧತಿಗಳಲ್ಲೂ ಕೂಡ ಬಹಳ ಪ್ರಾವೀಣ್ಯರು ಅಂತ ಕೇಳ್ಪಟ್ಟಿದ್ದೀವಿ. ಯಾರಾದರೂ ಕೂತು ಪೂಜೆ ಮಾಡುವಾಗ ಒಂದು ಶಬ್ದ ವ್ಯತ್ಯಾಸ ಆಗ್ಬಿಟ್ರೆ ಅವ್ರಿಗೆ ಭಯಂಕರ ಸಿಟ್ಟು ಬರ್ತಾ ಇತ್ತಂತೆ. ಸ್ವತಃ ಇವರೇ ಜ್ಞಾನಿಗಳಾಗಿದ್ರು. ಈಗ ಜಯಚಾಮರಾಜೇಂದ್ರ ಒಡೆಯರು ಸ್ವತಃ ವಾಗ್ಯಕಾರರು, ಕರ್ನಾಟಕ ಸಂಗೀತವನ್ನು ಕಲ್ತಿದ್ರು. ಆಮೇಲೆ ವಿದೇಶಿ ವಾದ್ಯಗಳನ್ನು ನುಡಿಸ್ತಾ ಇದ್ರು. ಇವನ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಸಂಗೀತ ಪ್ರೇಮಿಗಳು, ಸಾಹಿತ್ಯದ ಪೋಷಕರು. ಸೊ ಹೀಗಾಗಿ ಇದು ಅವ್ರಿಗೆ ರಕ್ತಗತವಾಗಿ ಬಂದ್ಬಿಟ್ಟಿತ್ತು. ಜೊತೆಗೆ ಅವರು ಅದನ್ನು ಕರಗತ ಮಾಡ್ಕೊಂಡಿದ್ರು. ಉಚ್ಚಾರಣೆ ಆಗಲಿ ಮತ್ತೊಂದಾಗಲಿ, ಅದರ ಪದದ ಅರ್ಥ ಇರ್ಬೋದು. ಆಮೇಲೆ ದೈನಂದಿನ ಚಟುವಟಿಕೆಗಳಲ್ಲಿ ಅದೊಂದು ಭಾಗ ಆಗಿತ್ತು. ಎಸ್ ಸರ್, ನೀವು ಮಾತಾಡ್ತಾ ಇದ್ದಿದ್ದು ಬಂದಿದೆ. ಅಂದ್ರೆ ಮುಂದಕ್ಕೆ ಅಂಬಾರಿ ನಡೆಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಇದು ಟೆಸ್ಟಿಂಗು. ಇಲ್ಲಿ ಏನಾದ್ರೂ ಒಂದು ಚೂರು ಆ ಕಡೆಗೆ ವಾಲ್ತು ಈ ಕಡೆಗೆ ವಾಲ್ತು ಅಂದ್ರೆ ಮತ್ತೆ ಬಿಗಿ ಮಾಡ್ತಾರೆ ಅಥವಾ ಢೀಲಾ ಮಾಡ್ತಾರೆ, ಅಂದ್ರೆ ಲೂಸ್ ಮಾಡ್ತಾರೆ. ಈಗ ಇದು ಟೆಸ್ಟಿಂಗ್. ಇಲ್ಲಿಂದ ಇನ್ನೊಂದು ಚೂರು ಮುಂದಕ್ಕೆ ಕರ್ಕೊಂಡು ಬರ್ತಾರೆ. ಅದಾದ ಮೇಲೆ ಸರ್ಕಾರದ ಕ್ವಾಲಿಟಿ ಕಂಟ್ರೋಲ್ ಓಕೆ ಅಂತ ಹೇಳಿ ಸೀಲ್ ಹೊತ್ತು ಬಿಡ್ತಾರೆ. ಸೀಲ್ ಹೊತ್ತು ಬಿಡ್ತಾರೆ. ಈಗ ಕಟ್ತಾ ಇದ್ದಿದ್ದ ಜಾಗದಿಂದ ಮುಂದಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ಈ ಸ್ಟಡಿಗಳು ನಡ್ಕೊಂಡು ಬರ್ಲಿ ಅಂತಿರುತ್ತೆ. ಆ ಸ್ಟಡಿಗಳು ನಡ್ಕೊಂಡು ಬಂದ ಮೇಲೆ ಅದು ವಾಲುತ್ತಿಲ್ಲ, ಸ್ಟಡಿಯಾಗಿ ನಿಂತಿದೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ, ಖಚಿತ ಆದ್ಮೇಲೆ ಇನ್ನು ಮುಂದಕ್ಕೆ ಕಾರ್ಯಕ್ರಮದ ವೇದಿಕೆಯ ಬಳಿ, ಅಂದ್ರೆ ಇದು ಒಂಚೂರು ತಾಲೀಮಿನ ರೀತಿ, ಪ್ರಾಕ್ಟೀಸ್ನ ರೀತಿ. ಅಂದ್ರೆ ಸರಿ ಇದೆ ಎಲ್ಲವೂ, ಆಲ್ ಇಸ್ ಗುಡ್, ಆಲ್ ಇಸ್ ವೆಲ್ ಅಂತಾರಲ್ಲ, ಆಲ್ ಇಸ್ ವೆಲ್ ಅಂತ ತಿಳಿದುಕೊಳ್ಳೋದಕ್ಕೆ ಇದೊಂದು ಪ್ರಯತ್ನ, ಇದೊಂದು ಸಣ್ಣ ಟೆಸ್ಟ್. ಸಿಎಂ ಸೇರಿದಂತೆ ಸಂಪುಟದ ಹಲವು ಸಚಿವರು, ಗಣ್ಯ ಅತಿಥಿಗಳು ವೇದಿಕೆಯ ಬಳಿ ಕಾಯ್ತಾ ಇದ್ದಾರೆ. ಈಗ ವೇದಿಕೆಯ ಬಳಿ ಅಂದ್ರೆ ಪುಷ್ಪಾರ್ಚನೆಯ ಮೂಲಕ ಜಂಬೂ ಸವಾರಿಗೆ ಚಾಲನೆ ಕೊಡೋ ವೇದಿಕೆಯ ಬಳಿ ಈಗಾಗಲೇ ಗಣ್ಯ ಅತಿಥಿಗಳು ರೆಡಿಯಾಗಿ ಕೂತಿದ್ದಾರೆ. ಎಲ್ಲರೂ ಅಂಬಾರಿಯ ಟೆಸ್ಟಿಂಗ್ ನಡೀತಾ ಇದೆ. ವಾಲೋದಿಲ್ವಾ, ವಾಲುತ್ತಾ, ಅದರ ಟ್ರಯಲ್ಸ್ ನಡೀತಾ ಇದೆ. ಹಾಸಿರುವ ಹೊದಿಕೆಯನ್ನ ಸರಿ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕೊನೆಯ ಕ್ಷಣದ ಸಿದ್ಧತೆ ಇದು, ಕೊನೆಯ ಕ್ಷಣದ ಸಿದ್ಧತೆ. ಲೈವ್ ವಿಜುವಲ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಇರುವ ಚಿನ್ನದ ಅಂಬಾರಿ ಹೊತ್ತ ಅಭಿಮನ್ಯು ರೆಡಿಯಾಗಿ ನಿಂತಿದ್ದಾನೆ. ಕೊನೆ ಕ್ಷಣದ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಕರೆಕ್ಷನ್ಸ್. ನೀವು ಆ ಹೊದಿಕೆ ನೋಡ್ತಿದ್ದೀರಲ್ಲ, ಏನಂತಾರೆ ಸರ್? ಆ ಹೊದಿಕೆನೆ ಅಂತಾರ, ಮೇಲ್ ಹೊದಿಕೆ ಅಂತಾರ. ಅದರ ಭಾರ ಬಹಳ ಇರುತ್ತೆ. ಹಿಂಗ್ ನೋಡೋದಕ್ಕೆ ತುಂಬಾ ಸುಲಭ. ಅಯ್ಯೋ ಏನ್ ಭಾರ ಇರಬಹುದಪ್ಪ ಅಂತ. ಕೌದಿ ಆ ಹೊದಿಕೆ ಇದೆಯಲ್ಲ, ಅದರ ಭಾರ ನೀವು ನೋಡಬೇಕು. ಚಾಮುಂಡಿ ತಾಯಿಯ ವಿಗ್ರಹ ನೀವು ನೋಡ್ತಾ ಇದ್ದೀರಿ. ಚಾಮುಂಡಿ ತಾಯಿ ಆ ವಿಗ್ರಹದ ಅಲಂಕಾರ ಇದೆಯಲ್ಲ ನೋಡಿ, ಶೃಂಗೇರಿಯಲ್ಲಿ ತಾಯಿ ಶಾರದಾಂಬೆಗೆ ಮಾಡುವಂತ ಅಲಂಕಾರ ಅದೊಂಥರ ಟ್ರೇಡ್ ಮಾರ್ಕ್. ಅದನ್ನ ಇನ್ನೊಬ್ರು ಮಾಡಕ್ ಸಾಧ್ಯ ಇಲ್ಲ. ಅದೇ ತರ ಕಂಚಿ ಕಾಮಾಕ್ಷಿ ಇರ್ಬೋದು, ಮಧುರೆ ಮೀನಾಕ್ಷಿ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಇವು ಒಂದು ಬ್ರ್ಯಾಂಡ್ ಆಗಿದೆ ಈ ಅಲಂಕಾರವೇ. ಅದ್ ನೋಡ್ತಿದ್ದಾಗೆ ನಾವ್ ಹೇಳ್ಬಿಡ್ಬೋದು, ಇದು ಚಾಮುಂಡೇಶ್ವರಿ, ಇದು ತಾಯಿ ಶಾರದಾಂಬೆ, ಇದು ಕಂಚಿ ಕಾಮಾಕ್ಷಿ, ಆಮೇಲೆ ಇದು ಕನ್ಯಾಕುಮಾರಿ. ಸೊ ಹೀಗೆ ಒಂದೊಂದು ದೇವತೆಯ ವಿಗ್ರಹಗಳಿಗೆ ಒಂದೊಂದು ರೀತಿಯ ಅಲಂಕಾರವನ್ನು ಪರಂಪರಾನುಗತವಾಗಿ ಮಾಡ್ಕೊಂಡು ಬಂದಿರ್ತಾರೆ. ಈ ಚಿನ್ನದ ಅಂಬಾರಿಯ ಒಳಗಡೆ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಇಟ್ಟಿದಾರಲ್ಲ, ಆ ಮಾಡಿರೋ ಅಲಂಕಾರ ಇದೆಯಲ್ಲ, ಇನ್ನೊಂದು ಕಡೆ ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.